ಇವತ್ತು ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದಂಥ ಇನ್ಕಲ್ ನಂಜುಂಡಣ್ಣರವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಇವತ್ತು ಕೋರ್ತಾ ಇದ್ದೇವೆ. ನಮ್ಮ ಅಭಿಮಾನಿ ಬಳಗದ ಎಲ್ಲ ಸದಸ್ಯರುಗಳು ಕೂಡ ಇವತ್ತು ಒಂದು ಅರ್ಥಪೂರ್ಣವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ನವಚೇತನ ಟ್ರಸ್ಟ್ ಏನಿದೆ, ಇಲ್ಲಿ ಒಂದು ವಿಶೇಷ ಚೇತನ ಮಕ್ಕಳ ಜೊತೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಅವರು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಕಾರಣ ಇಷ್ಟೇ, ಅವರೊಂದು ಇನ್ಕಲ್ ನಂಜುಂಡಣ್ಣ ಅವರು ಮೊದಲಿಂದನೂ ಕೂಡ ತುಂಬ ವರ್ಷದಿಂದ ಕಳೆದ 2013ರಿಂದನೂ ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಒಂದು ಹುಟ್ಟುಹಾಕಿ ಅವತ್ತಿಂದನೂ ಕೂಡ ಜನರ ಸೇವೆ ಮಾಡಿಕೊಂಡು ಮತ್ತು ಕಾರ್ಯಕರ್ತರಿಗೆ ಮತ್ತು ಅವ್ರ ಜೊತೆಗೆ ಇರ್ತಕ್ಕಂಥ ಸ್ನೇಹಿತರಿಗೆ ಒಂದು ಒಳ್ಳೆಯ ಸಹಾಯವನ್ನು ಮಾಡ್ಕೊಂಡು ಬಂದು ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಾವು ಕೂಡ ಅವ್ರ ಜೊತೆಗಿದ್ದು ನಾವು ಅಭಿಮಾನಿ ಬಳಗದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ದಿನದಂದು ಅವರು ಒಳ್ಳೆಯದಾಗಲಿ, ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಜೊತೆಗೆ ಮಲೆ ಮಹದೇಶ್ವರ ಅವ್ರಿಗೆ ಒಳ್ಳೇದು ಮಾಡಲಿ. ಮುಂದೆ ಇನ್ನಷ್ಟು ಅಧಿಕಾರ ಸಿಗಬೇಕು, ಅಧಿಕಾರ ಸಿಕ್ಕಷ್ಟು ಇನ್ನೂ ಹೆಚ್ಚು ಜನರ ಸೇವೆ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ. ಈಗ ಅಧಿಕಾರ ಏನೂ ಇಲ್ಲ ಅಂದರೂ ಕೂಡ ಒಬ್ಬ ಮಹದೇವಪ್ಪ ಸಾಹೇಬರ ಜೊತೆಗಿದ್ಕೊಂಡು ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡ್ಕೊಂಬೋತಾ ಇದ್ದಾರೆ. ಮುಂದೆನೂ ಕೂಡ ಅವರಿಗೆ ಸರ್ಕಾರ ಇದೆ, ನಮ್ಮ ಪಕ್ಷದ ಸರ್ಕಾರನೂ ಕೂಡ ಇದೆ. ಅವ್ರಿಗೊಂದು ಒಳ್ಳೆಯ ಅವಕಾಶಗಳು ಸಿಗಬೇಕು, ಅಧಿಕಾರ ಸಿಗಬೇಕು ಅನ್ನೋದು ನಮ್ಮ ಆಸೆ ಕೂಡ. ಅವರಿಗೆ ಸಿಗಲಿ, ಮುಂದಿನ ದಿನಗಳು ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಈ ದಿನ ಇನ್ಕಲ್ ನಂಜುಂಡ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಎಲ್ಲರೂ ಹುಟ್ಟುಹಬ್ಬನ ಹೇಗೋ ಮಾಡ್ಕೋತಾರೆ. ಸೊ ಇದು ತುಂಬ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬ ಅಂತ ನಾನು ಅನ್ಕೋತೀನಿ. ಯಾಕಂದರೆ ವಿಶೇಷ ವಿಕಲಚೇತರ ಮಕ್ಕಳ ಜೊತೆ ಮಾಡೋದು ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ದೇವರು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಗಬೇಕು. ಯಾಕಂದರೆ ನಾವು ಚಾಮರಾಜನಗರ ಜಿಲ್ಲಾ ಮಹಿಳಾ ಅಧ್ಯಕ್ಷರು. ನಂದು ಏನೇ ಕೆಲಸ ಆಗಬೇಕು ನಾನು ಇವ್ರ ಮುಖಾಂತರನೇ ಮಾಡೋದು. ಯಾಕಂದರೆ ತುಂಬ ಬೇಗ ಗುರುತಿಸ್ತಾರೆ, ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗಾಗಿ ಇಂಥವ್ರಿಗೆ ಅಧಿಕಾರ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮೆಲ್ಲರ ಪ್ರೀತಿಯ ನಂಜುಂಡಣ್ಣ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ. ನಮ್ಮ ಇನ್ಕಲ್ ನಂಜುಂಡಣ್ಣ ಅವರು ಬಂದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಸತತವಾಗಿ 8 ವರ್ಷಗಳಿಂದ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಅಧಿಕೃತವಾಗಿ ಆ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನಮಗೆ ಈ ಅಭಿಮಾನಿ ಬಳಗ ಅಂತಕ್ಕಂಥದ್ದು ಯಾವುದೋ ಒಂದು ಸಂಘಟನೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ನಮಗೊಂಥರ ಎಲ್ಲರೂ ಕೂಡ ಅಣ್ಣ ತಮ್ಮದಿರು ಅನ್ನೋಷ್ಟು ಭಾವನೆ ಇಲ್ಲಿ ಬಂದಿದೆ. ಯಾಕಂತಂದರೆ ನಾವಿಲ್ಲಿ ಯಾವುದೇ ಥರದ ರಾಜಕೀಯ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇಲ್ಲ. ಬದಲಿಗೆ ಜನಸೇವೆಗಾಗಿ ನಂಜುಂಡಣ್ಣವರು ಅವರು ಪ್ರತಿನಿತ್ಯ ಏನಾದರೂ ಒಂದು ಯಾರಿಗಾದ್ರೂ ಒಂದು ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಮತ್ತು ಮೃದು ಸ್ವಭಾವದ ವ್ಯಕ್ತಿ, ರಾಜಕಾರಣದಲ್ಲಿ ಇಂಥ ಮೃದು ಸ್ವಭಾವದ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಅಸಾಧ್ಯ. ಮಹದೇವಪ್ಪ ಸಾಹೇಬರ ಬಳಿಯಲ್ಲಿ ಅವರ ಗುಣಗಳನ್ನು, ಅವರ ಮಾರ್ಗದರ್ಶನದಲ್ಲಿ ಒಂದು ಚಿಕ್ಕ ಸಸಿ ರೀತಿ ಅವರು ಬೆಳೆದಂಥದ್ದು. ಇವತ್ತು ಅವರ ಮಾರ್ಗದರ್ಶನಂತೆ ನಡೆದು ವಿಶೇಷವಾಗಿ ಮಕ್ಕಳಿಗೆ, ವಿಶೇಷಚೇತನ ಮಕ್ಕಳಿಗೆ ಒಂದು ಲಘು ಉಪಹಾರ ಕಲ್ಪಿಸುವ ಮುಖಾಂತರ ಅವರ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ. ಮತ್ತೊಮ್ಮೆ ನಮ್ಮ ಪ್ರೀತಿಯ ನಂಜುಂಡಣ್ಣ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ನಮಸ್ಕಾರ ಹೇಳ್ತಾ, ಇಲ್ಲಿ ಮಾಡೋದೇನು ಉದ್ದೇಶ ಅಂತಂದರೆ ಈ ಮಕ್ಳುಗಳು ನೋಡಿದ್ರೆ ತುಂಬ ಇದಾಗುತ್ತೆ. ಮತ್ತು ಇಲ್ಲಿ ಒಂಥರ ಇಲ್ಲಿ ಮಾಡಿದ್ರೆ ಒಂದು ಇಲ್ಲಿ ದೇವರಿದ್ದಾನೆ ಅಂತ ನಮಗೆ ಅನಿಸುತ್ತೆ ಇಲ್ಲಿ. ಯಾಕೆಂದರೆ ಮಕ್ಕಳಲ್ಲಿ ದೇವ್ರ ಪ್ರೀತಿ ಕಾಣ್ತೀವಿ ನಾವು. ಅದರಿಂದ ಈ ಮಾಡೋಕ್ಕೆ ಇಲ್ಲಿ ಎಲ್ಲ ನಮ್ಮ ಹುಡುಗರೆಲ್ಲ ಇದು ಮಾಡಿದ್ದಾರೆ. ಅವರು ಅಲ್ಲೆಲ್ಲ ಮಾಡೋದಕ್ಕಿಂತ ಇಂಥ ಜಾಗಗಳಲ್ಲಿ ಬಂದು ಮತ್ತು ಡಮ್ಮಂಡಪ್ ಆ ಥರ ಸಮಾಜದ್ದು ಈ ಕಾರ್ಯ ಏನೈತೆ ಅದು ಮಾಡಿದ್ರೆ ಇನ್ನೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತು ಸುಮ್ಮನೆ ವೇಸ್ಟಾಗಿ ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ಬದಲು ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ದೇವರು ಭಗವಂತನೂ ಒಳ್ಳೇದು ಮಾಡುತ್ತೆ. ಎಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ.